ಇನ್ನು ಮಾಜಿ ಯೋಧ ರಾಜು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದ ಅಷ್ಟು ಜನರು ಸಂತೋಷದಿಂದ ಹೋದ್ರು. ಈಗ ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ಸರ್ಕಾರಿ ನೌಕರರು. ಸರ್ಕಾರದ ವಿರುದ್ಧವೇ ಕರ್ನಾಟಕ ಬಂದ್ ಮಾಡ್ತಾರ ಸರ್ಕಾರಿ ನೌಕರರು. ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಯಾರಿಗಳಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ ಸರ್ಕಾರಿ ನೌಕರರು. ಸರ್ಕಾರದ ವಿರುದ್ಧವೇ ಕರ್ನಾಟಕ ಬಂದ್ ಮಾಡ್ತಾರ ಸರ್ಕಾರಿ ನೌಕರರು. ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗುತ್ತಿದೆ ಸರ್ಕಾರಿ ನೌಕರರ ತಂಡ. ಸರ್ಕಾರ ವರ್ಸಸ್ ಸರ್ಕಾರಿ ನೌಕರರ ನಡುವೆ OPS ವರ್ಸಸ್ NPS. OPS ಜಾರಿಗೆ ಆಗ್ರಹಿಸಿ ಹೋರಾಟಕ್ಕೆ ಸಜ್ಜುಗೊಂಡ ನೌಕರರು. NPS ಬೇಡ, OPS ಜಾರಿಯಾಗಬೇಕೆಂದು ನೌಕರರು ಪಟ್ಟು. ಹಳೆ ಪಿಂಚಣಿ ಪರ ನಿಂತಿರುವುದೇಕೆ ಸರ್ಕಾರಿ ನೌಕರರು? NPS ಅಂದ್ರೆ ನ್ಯೂ ಪೆನ್ಷನ್ ಸ್ಕೀಮು, OPS ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮು. ಆದರೆ OPS ರದ್ದು ಮಾಡಿ NPS ಜಾರಿ ಮಾಡಿರುವಂತಹ ಸರ್ಕಾರ. ಈ ಹಳೆ ಪೆನ್ಷನ್ ಸ್ಕೀಮ್ಗಳಲ್ಲಿ ಫಲಾನುಭವಿಗಳಿಗೆ ಅನುಕೂಲಗಳು ವೈಜ್ಞಾನಿಕವಾಗಿ ಹೆಚ್ಚಿದೆ. ವೈಜ್ಞಾನಿಕವಾಗಿ ಅನ್ನೋದಕ್ಕಿಂತಲೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅನುಕೂಲಕ್ಕೆ ತೀರಾ ಹತ್ರ ಆಗಿದೆ. ಯಾವುದು? ಓಲ್ಡ್ ಪೆನ್ಷನ್ ಸ್ಕೀಮು, OPS. ಈ NPS ಇದೆಯಲ್ಲ, ನೂತನ ಸ್ಕೀಮು, ಅದನ್ನ ಈಗ ಸರ್ಕಾರ ಜಾರಿ ಮಾಡಿದೆ. ಅದರ ವಿರುದ್ಧ ಸರ್ಕಾರಿ ನೌಕರರಿಗೆ ಅಸಮಾಧಾನ ಇದೆ. ಕಾರಣ, ಅದರಲ್ಲಿ ಸಿಗುವಂತಹ ಅನುಕೂಲಗಳು NPS ನಲ್ಲಿ ಸಿಗೋದಿಲ್ಲ. ಹಾಗಾಗಿ OPS ಜಾರಿ ಆಗಬೇಕು ಅಂತ ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜು. ಸರ್ಕಾರ ವರ್ಸಸ್ ಸರ್ಕಾರಿ ನೌಕರರ ನಡುವೆ OPS ವರ್ಸಸ್ NPS ಫೈಟ್ಗಳಿಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಒಂದು ವೇಳೆ ನೀವು NPS ಅನ್ನೇ ಮುಂದುವರಿಸುವುದಾದರೆ ನೌಕರರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಸೂಚನೆ ಅಥವಾ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನೌಕರರು. NPS ಬೇಡ, OPS ಜಾರಿಯಾಗಬೇಕೆಂದು ನೌಕರರು ಪಟ್ಟು. ಹಳೆ ಪಿಂಚಣಿ ಪರ ನಿಂತಿರುವುದೇಕೆ ಸರ್ಕಾರಿ ನೌಕರರು? ಹಲವು ವರ್ಷಗಳಿಂದ OPS ಜಾರಿಗೆ ಆಗ್ರಹಿಸಿ ನೌಕರರ ಹೋರಾಟಗಳಾಗ್ತಾ ಇತ್ತು. ಆದರೆ OPS ರದ್ದು ಮಾಡಿ NPS ಜಾರಿ ಮಾಡಿರುವಂತಹ ಸರ್ಕಾರ, ಇನ್ನು ಸರ್ಕಾರಿ ನೌಕರರಿಂದ OPS ಜಾರಿಗೆ ಆಗ್ರಹಿಸಿ ಈಗ ಪಟ್ಟು OPS ಜಾರಿ ಮಾಡದಿದ್ದರೆ ಸರ್ಕಾರಿ ಕಚೇರಿಗಳು ಬಂದ್ ಮಾಡಬೇಕಾಗಿ ಬರುತ್ತೆ ಅಂತ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಶೀಘ್ರದಲ್ಲೇ ಕರ್ನಾಟಕ ಬಂದ್ ದಿನಾಂಕ ಘೋಷಣೆಗೆ ಸರ್ಕಾರ ಅಥವಾ ನೌಕರರು ತಯಾರಿ. CM ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುನಿಸಿಕೊಂಡ ಸರ್ಕಾರಿ ನೌಕರರು. ಇದರಿಂದ ಏನಾಗುತ್ತೋ? ಈಗ NPS ಜಾರಿ ಮಾಡಿದ್ರೆ ಸರ್ಕಾರದ ಖಜಾನೆಯಿಂದ ಸ್ವಲ್ಪ ಮಾತ್ರ ಹಣ ನಿಯೋಜನೆ ಮಾಡಬಹುದು, ಅಂದರೆ ಅದಕ್ಕೊಂದು ವಿನಿಯೋಗಿಸಬಹುದು. ಆದರೆ ನೀವೇನಾದರೂ OPS ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡುವುದಾದರೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಪೆಟ್ಟು ಬೀಳುತ್ತೆ ಅನ್ನೋ ಪರಿಜ್ಞಾನ ಸರ್ಕಾರಕ್ಕಿದೆ. ಕಾರ್ಮಿಕರ ಯೋಗಕ್ಷೇಮ, ಸರ್ಕಾರಿ ನೌಕರರ ಏಳಿಗೆಯ ಪರ ಇರ್ತಕ್ಕಂತಹ ಸ್ಕೀಮನ್ನು ರದ್ದು ಮಾಡಿ ನಿಮಗೆ ಅನುಕೂಲ ಆಗೋ ಸ್ಕೀಮ್ಗಳನ್ನು ಜಾರಿ ಮಾಡೋದಾದರೆ ನೌಕರರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಈ ಸೂಕ್ಷ್ಮತೆಗಳನ್ನು ಅರಿತುಕೊಂಡು ಸರ್ಕಾರ ತಕ್ಷಣಕ್ಕೆ ಗೌರ್ಮೆಂಟ್ ನೌಕರರ ಪರ ನಿಂತುಕೊಳ್ಬೇಕು ಅಂತ ಹೇಳಿ ಜನಾಗ್ರಹ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.